ಕ್ರಿಕೆಟ್ನಲ್ಲಿ ಐಸಿಸಿ ಹೊಸ ನಿಯಮವನ್ನು ಜಾರಿಗೆ ತಂದಿದೆ. ಐಸಿಸಿ ತಂದಿರುವ ಹೊಸ ನಿಯಮದ ಪ್ರಕಾರ ಬ್ಯಾಟ್ಸ್ಮನ್ ಇನ್ಮುಂದೆ ವಿಕೆಟ್ ಹಿಂದೆ ಹೋಗಿ ಶಾಟ್ ಬಾರಿಸುವಂತಿಲ್ಲ. ಒಂದು ವೇಳೆ ಬಾರಿಸಿದ್ರೂ ಅದಕ್ಕೆ ರನ್ ಸಿಗಲ್ಲ. ಎಸ್, ಬ್ಯಾಟ್ಸ್ಮನ್ ಬ್ಯಾಟ್ ಬೀಸುವಾಗ ಸಂಪೂರ್ಣವಾಗಿ ಸ್ಟಂಪ್ಗಳ ಹಿಂದೆ ಹೋದರೆ ಅದನ್ನು ರೂಲ್ಸ್ ಬ್ರೇಕ್ ಆಗಿದೆ ಅಂತ ಪರಿಗಣಿಸಲಾಗುತ್ತೆ. ಒಂದು ವೇಳೆ ಸ್ಟಂಪ್ ಹಿಂದೆ ಹೋಗಿ ಶಾಟ್ ಬಾರಿಸುವಾಗ ಬ್ಯಾಟರ್ನ ಕೈ ಅಥವಾ ದೇಹದ ಭಾಗ ಪಿಚ್ನಲ್ಲಿದ್ದರೆ ರನ್ ನೀಡಲಾಗುತ್ತೆ, ಇಲ್ಲದಿದ್ದರೆ ರನ್ ಕೊಡಲ್ಲ ಅಂತ ಅಂಪೈರ್ ಘೋಷಿಸ್ತಾರೆ. ಸಹಜವಾಗಿ ಬ್ಯಾಟ್ಮನ್ಗಳು ಸ್ಟಂಪ್ಗಳ ಹಿಂದೆ ಹೋಗಿ ಬ್ಯಾಟ್ ಬೀಸೋದನ್ನು ನೀವು ನೋಡೇ ಇರ್ತೀರಾ. ಅದರಲ್ಲೂ ವೆಸ್ಟ್ ಇಂಡೀಸ್ ದಂತಕತೆ ಕಿರಣ್ ಪೊಲಾರ್ಡ್ ಇಂತಹ ಶಾಟ್ಗಳ ಮೂಲಕ ಹಲವು ಬಾರಿ ರನ್ನನ್ನು ಕಲೆ ಹಾಕಿದ್ರು. ಆದರೆ ಇನ್ಮುಂದೆ ಇಂತಹ ಶಾಟ್ಗಳಿಗೆ ರನ್ ಕೌಂಟ್ ಆಗೋದಿಲ್ಲ. ಇದರಿಂದ ಬ್ಯಾಟ್ಮನ್ಗಳು ಇನ್ಮುಂದೆ ಇನ್ನೂ ಹೆಚ್ಚು ಜಾಗರೂಕರಾಗಿ ಆಡಬೇಕಾಗುತ್ತೆ. ಈ ನಿಯಮ T20 ಏಕದಿನ ಮತ್ತು ಟೆಸ್ಟ್ ಸೇರಿದಂತೆ ಎಲ್ಲ ಸ್ವರೂಪಗಳಿಗೂ ಅನ್ವಯ ಆಗುತ್ತೆ ಅಂತ ಐಸಿಸಿ ತಿಳಿಸಿದೆ.